ಒಬ್ಬ ರಾಷ್ಟ್ರಭಕ್ತ ಮುಸಲ್ಮಾನ್ ಆಗಿ ಕಳೆದ 27 ವರ್ಷದಿಂದ ನಾನು ಸಂಘದಲ್ಲಿದ್ದೀನಿ. ಎಲ್ಲಿ ಕೂಡ ವಿಷ ಸರ್ಪ ಹಾವ ನಮಾಜ್ ನಿಲ್ಲಿಸಿ ನೀವು ಹೊಡಿಬೇಕಂತೇಳಿ ಎಲ್ಲಿ ಕೂಡ ಹೇಳಿಲ್ಲ. ಒಂದ್ಸತಿ ಸಂಘ ಅಂದ್ರೇನು, ಸಂಘ ಏನ್ ಮಾಡುತ್ತೆ, ಸಂಘ ಶಾಖೆ ಅಂದ್ರೇನು, ಪ್ರಾರ್ಥನೆ ಅಂದ್ರೇನು, ಅಮೃತಚಂದ್ರ ಅಂದ್ರೆ ಶ್ಲೋಕ ಅಂದ್ರೇನು, ಭಕ್ತಿಗೀತೆ ಅಂದ್ರೆ ಎಲ್ಲ ಕಲಿಸಿಕೊಡೋದು, ಸಂಸ್ಕಾರ ಕಲಿಸಿಕೊಡೋದು ಸಂಘ. ಎಲ್ಲಿ ಕೂಡ ಬಾಲಿಷ್ಯ ಹೇಳಿಕೆಗಳನ್ನು ಹೇಳಬಾರ್ದು. ಇದನ್ನು ನಮ್ಮ ಸಮಾಜದ ಮುಲ್ಲಾ ಮೌಲಿಗಳಿರ್ಬೋದು, ನಮ್ಮ ಧರ್ಮದ ಏನ್ ಮುಫ್ತಿಗಳು ಇದನ್ನು ಗಮನಿಸ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆಯನ್ನ ಖಂಡಿಸಿ ಈಗ ಬಿಜೆಪಿ ಅನೇಕ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಸದ್ಯಕ್ಕೆ ನಮ್ಮ ಜೊತೆ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ಅನುಗ್ವಾಡಿ ನಬಿ ಎನ್ ನದಾಫ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂತಹ ಹೇಳಿಕೆ ರಾಜ್ಯ ವ್ಯಾಪ್ತಿಯ ಅಲ್ಲದೆ ದೇಶ ವ್ಯಾಪ್ತಿಯಲ್ಲಿ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸೊ ಅವರು ವಿಷದ ಹಾವನ್ನ ಸಾಯಿಸಬೇಕು, ಹಾಗೆ ಈ ಮುಸ್ಲಿಂ ಸಮುದಾಯ ನಮಾಜ್ ಮಾಡುವಾಗ ಹಾವು ಏನಾದರೂ ಬಂದ್ರೆ, ವಿಷದ ಹಾವು ಬಂದ್ರೆ ಅದನ್ನ ಸಾಯಿಸಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ RSS ವಿಷದ ಹಾವು ಅನ್ನುವಂತಹ ಮಾತನ್ನ ಮಾತನಾಡಿದ್ದಾರೆ. ಸೊ ಏನ್ ಹೇಳ್ತೀರಿ ಈ ಬಗ್ಗೆ ಏನು ಅಂತ? ನೋಡಿ, ಇದು ಅತ್ಯಂತ ಖಂಡನೀಯ. ನೋಡಿ, ನಮ್ಮ ದೇಶದ ಅತ್ಯಂತ ದೊಡ್ಡ ಮುಸ್ತದಿ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಕಳೆದ 55-60 ವರ್ಷ ಆಯ್ತು ಅವರು ಆ ರೀತಿ ಮಾತಾಡಬಾರದು. ಪ್ರತಿ ಸಲ ಅವರು ಒಂದಿಲ್ಲ ಒಂದು ಸಂಘದ ಬಗ್ಗೆ, ಬಿಜೆಪಿ ಬಗ್ಗೆ ಮಾತನಾಡ್ತಾರೆ. ವಿಶೇಷವಾಗಿ ಇವರು ಸಂಘದ ಬಗ್ಗೆ ಮಾತನಾಡಲಿಲ್ಲ, ಅವರು ಊಟ ಮಾಡಿದ್ದು ಜೀರ್ಣಿಸೋಳಕ್ ಆಗ್ಲ ಅಂತ. ಸಂಘ ನೋಡಿ, ಇವತ್ತು ಇಡೀ ದೇಶದಲ್ಲಿ ಶತಮಾನ ಅಂದ್ರೆ 100 ವರ್ಷ ಆಯ್ತು ಸಂಘ. ಎಲ್ಲಿ ಕೂಡ ಜಾತಿ ಭೇದ ಮಾಡಿಲ್ಲ. ನಾನೊಬ್ಬ ರಾಷ್ಟ್ರಭಕ್ತ ಮುಸಲ್ಮಾನ್ ಆಗಿ ಕಳೆದ 27 ವರ್ಷದಿಂದ ನಾನು ಸಂಘದಲ್ಲಿದ್ದೀನಿ. ಇದರೊಳಗಡೆ ವಿದ್ಯಾಭಾರತಿ ಇದೆ, ಸೇವಾ ಭಾರತಿ ಇದೆ, ವನವಾಸಿ ಕಲ್ಯಾಣ ಆಶ್ರಮ ಇದೆ, ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದೆ, ರೈತರ ಕ್ಷೇತ್ರದಲ್ಲಿ ಭಾರತೀಯ ಕಿಸಾನ್ ಸಂಘ ಇದೆ, ರಾಜಕೀಯ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರಬಹುದು. ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಇವತ್ತು ಆಯಾಮಗಳಲ್ಲಿ ಸಂಘ ಕೆಲಸ ಮಾಡ್ತಾ ಇದೆ. ಅಷ್ಟೇ ಯಾಕೆ, ಕಳೆದ 28-29 ವರ್ಷಗಳಿಂದ ಸಂಘದ ಒಂದು ಪ್ರೇರಿತ ನಮ್ಮದೇ ದೇಶದಲ್ಲಿರುವಂತ ದೇಶಭಕ್ತಿಯ ಸಂಘಟನೆ ಏನ್ ಹೇಳ್ತೀವಿ ನಾವು, ಸಂಘದ ಪ್ರೇರಣೆಯಿಂದ ಮುಸ್ಲಿಂ ರಾಷ್ಟ್ರೀಯ ಮಂಚ್, ಆ ಮುಸ್ಲಿಂ ರಾಷ್ಟ್ರೀಯ ಮಂಚ ಏನ್ ಇವತ್ತು RMM ಅಂತಿದೆ, ರಾಷ್ಟ್ರೀಯ ಮುಸ್ಲಿಂ ಮಂಚನ ಉತ್ತರ ಕರ್ನಾಟಕದ ಪ್ರಾಂತ ಸಂಚಾಲಕಾಗಿ ನಾನು ಹೇಳ್ತಾ ಇದ್ದೀನಿ. ಇದು ಅತ್ಯಂತ ಖಂಡನೀಯ. ಈ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಬಾರ್ದು. ಇದು ತಮ್ಮ ರಾಜಕೀಯ ಬೇಳೆ ಬೇರೆ ಮಾಡ್ಲಿ, ಅವರು ಕಾಂಗ್ರೆಸ್ ಬಿಜೆಪಿ ಅವ್ರ ಪರ ವಿರೋಧ ಮಾಡ್ಲಿ. ಬಟ್ ಇವತ್ತು ನಮ್ಮ ದೇಶದ ನಮ್ದು ಅತಿ ಶ್ರೇಷ್ಠವಾದಂತ ಇಸ್ಲಾಂ ಧರ್ಮ ಎಲ್ಲಿ ಕೂಡ ಬಾಲಿಷ್ಯ ಹೇಳಿಕೆಗಳನ್ನು ಹೇಳಬಾರ್ದು. ಇದನ್ನು ನಮ್ಮ ಸಮಾಜದ ಮುಲ್ಲಾ ಮೌಲಿಗಳಿರ್ಬೋದು, ನಮ್ಮ ಧರ್ಮದ ಏನ್ ಮುಫ್ತಿಗಳು ಇದನ್ನು ಗಮನಿಸಬೇಕು. ಎಲ್ಲಿ ಕೂಡ ವಿಷ ಸರ್ಪ ಹಾವ ನಮಾಜ್ ನಿಲ್ಲಿಸಿ ನೀವು ಹೊಡಿಬೇಕಂತೇಳಿ ಎಲ್ಲಿ ಕೂಡ ಹೇಳಿಲ್ಲ. ನೀವು ಪರೀಕ್ಷೆ ಮಾಡ್ರಿ, ಪವಿತ್ರ ಕುರಾನ್ ಮತ್ತು ಹದೀಸನ್ನ ಚೆಕ್ ಮಾಡಿ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ನಿಮ್ಗೆ ವಿನಂತಿ ಮಾಡ್ತೀನಿ, ನೀವು ಬಹಳ ನಮ್ಮ ರಾಜ್ಯದ ಪ್ರಭಾವಿ ಮತ್ತು ಪ್ರಸಿದ್ಧ ಮತ್ತು ಮುಸ್ತದಿ ರಾಜಕಾರಣಿಗಳಿದ್ರೆ, ಸಂಘದ ಬಗ್ಗೆ ಅಪಪ್ರಚಾರವನ್ನ, ಸಂಘದ ಬಗ್ಗೆ ಟೀಕೆಯನ್ನ ನೀವೆಲ್ಲೂ ಮಾಡಬಾರ್ದು. ಅವ್ರ ಮಗನೂ ಕೂಡ ಹಾಗೆ ಅಪಪ್ರಚಾರ ಮಾಡ್ತಾರೆ. ಸಂಘ ಅಂದ್ರೆ ಒಂಥರ ಸಿಡಿಮಿಡಿಗೊಂಡು, ಸಂಘ ಅಂದ್ರೆ ಅರಗಿಸ್ಕೊಳ್ಳ. ಸಂಘ ಇವತ್ತು ದೇಶದಲ್ಲಿ 100 ವರ್ಷಗಳ ಕಾಲ ಕೆಲಸ ಮಾಡಿ ಇಡೀ ದೇಶದಲ್ಲಿ 43 ಅಂಗ ಸಂಸ್ಥೆಗಳು ವಿವಿಧ ಪ್ರಕಲ್ಪಗಳಲ್ಲಿ ಕೆಲಸ ಮಾಡ್ತಾ ಇದೆ. ನನ್ನಂತ ದೇಶಭಕ್ತ ಸಾವಿರಾರು ದೇವ ದುರ್ಲಭ ಕಾರ್ಯಕರ್ತರಿದ್ದಾರೆ, ಲಕ್ಷಾಂತರ ಇದ್ದಾರೆ, ಕೋಟ್ಯಾಂತರ ಇದ್ದಾರೆ. ಹೆಂಗ ದೇಶದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ 43 ಬೇರೆ ಬೇರೆ ವಿವಿಧ ಸೇವಾ ಸಂಘಟನೆಗಳು ಇದೆ, 43 ಸಂಘಟನೆಗಳಿದೆ. ಸುಮಾರು ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿ ದೇಶಭಕ್ತಿಯನ್ನು ಕಲಿಸೋದು. ಇಲ್ಲಿ ಯಾವುದು ಕೂಡ ಜಾತಿ ಧರ್ಮ ಇಲ್ಲ. ನೀವು ಸಂಘಕ್ಕೆ ಒಂದ್ಸತಿ ವಿಸಿಟ್ ಬನ್ನಿ, ನೀವು ಕೂಡ ಬನ್ನಿ. ಪತ್ರಕರ್ತಾಗಿ ನಾನು ವಿನಂತಿ ಮಾಡ್ತೀನಿ, ಒಂದ್ಸತಿ ಸಂಘ ಅಂದ್ರೇನು, ಸಂಘ ಏನ್ ಮಾಡುತ್ತೆ, ಸಂಘ ಶಾಖೆ ಅಂದ್ರೇನು, ಪ್ರಾರ್ಥನೆ ಅಂದ್ರೇನು, ಅಮೃತಚಂದ್ರ ಶ್ಲೋಕ ಅಂದ್ರೇನು, ಭಕ್ತಿಗೀತೆ ಅಂದ್ರೆ ಎಲ್ಲ ಕಲಿಸಿಕೊಡೋದು, ಸಂಸ್ಕಾರ ಕಲಿಸಿಕೊಡೋದು ಸಂಘ. ಹಿಂಗಾಗಿ ಸಂಘ ಇಡೀ ದೇಶದಲ್ಲಿ 43-44 ಪ್ರಕಲ್ಪಗಳಲ್ಲಿ ಕೆಲಸ ಮಾಡ್ತಾ ಇದೆ. ಪ್ರತಿನಿತ್ಯ ಇಡೀ ದೇಶದಲ್ಲಿ 1.5 ಲಕ್ಷಕ್ಕಿಂತ ಹೆಚ್ಚು ಸೇವಾ ಕಾರ್ಯಗಳು ಸಂಘ ಮಾಡ್ತಾ ಇದೆ. ಉದಾಹರಣೆ ಫ್ಲಡ್ ಆದ್ರೆ ಸಂಘ ಇರುತ್ತೆ, ಅವಘಡ ಆದ್ರೆ ಸಂಘ ಇರುತ್ತೆ, ಯಾವ್ದಾದ್ರು ಅನಾಹುತಗಳಾದ್ರೆ ಸಂಘ ಇರುತ್ತೆ. ನೀವೆಲ್ಲ ಗಮನಿಸಬಹುದು. ಇವತ್ತು ಸಾಕಷ್ಟು ಸಾಮಾಜಿಕ ಜಾಲತಾಣ ಮಾಧ್ಯಮದಲ್ಲಿ ನೀವೆಲ್ಲ ನೋಡಬಹುದು. ಕರ್ನಾಟಕದಲ್ಲಿ ಒಂದು 23 ಸಂಘಟನೆಗಳು ಸಂಘ ಪ್ರೇರಿತ ಕೆಲಸ ಮಾಡ್ತಾ ಇದೆ. ಇದು ನಾನು ಅತ್ಯಂತ ಉಗ್ರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಅವ್ರ ಮಗ ಏನಾದಂತ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ಯ ಇವತ್ತಿನ ರಾಜ್ಯದ ಸಚಿವರೇನಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಎಚ್ಚರಿಕೆ ನೀಡ್ತೀನಿ, ಈ ರೀತಿ ಹೇಳಬಾರದು. ಈ ರೀತಿ ಹೇಳಿದ ಬರುವಂತ ದಿನಮಾನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಇವರನ್ನು ಸುಮ್ ಬಿಡಲ್ಲ ಅಂತೇಳಿ ನಾ ಈ ಮೂಲಕ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ಮೋರ್ಚಾದ ಪರವಾಗಿ ಮತ್ತು ಮುಸ್ಲಿಂ ರಾಷ್ಟ್ರೀಯ ಮಂಚಿನ ಉತ್ತರ ಪ್ರಾಂತ ಸಂಚಾಲಕಾಗಿ ನಾ ಎಚ್ಚರಿಕೆಯನ್ನು ಅವರಿಗೆ ನೀಡುತ್ತೇನೆ. ಸರಿ, ಖರ್ಗೆ ಕೊಟ್ಟಿರುವಂತಹ ಹೇಳಿಕೆ ಇದು ಕಪೋಕಲ್ಪಿತನಾ ಹೇಗೆ ಅಂತ? ಇದು ಅವ್ರದ್ದು ಒಂದು ನ್ಯೂಸೆನ್ಸ್, ಅಂದ್ರೆ ನ್ಯೂಸೆನ್ಸ್ ಮಾಡೋಕ್ ಹೇಳ್ತಾರೆ. ಕಪೋಕಲ್ಪಿತ ಅಂತ ಏನ್ ಹೇಳ್ತಾರೆ, ಈ ರೀತಿ ಇಲ್ಲ. ಸುಮ್ನೆ ಅವರು ಕುರಾನ್ದಲ್ಲಿದೆ, ಹದೀಸ್ದಲ್ಲಿದೆ, ಇದೆಲ್ಲ ಆ ರೀತಿ ಅಪಪ್ರಚಾರ ಮಾಡಬಾರ್ದು. ಇಡೀ ಜಗತ್ತಿನಲ್ಲಿ ಶಾಂತಿಯನ್ನ ಬಿಂಬಿಸುವಂತ ಇಸ್ಲಾಂದ ಬಗ್ಗೆ ಇವತ್ತು ಬೇರೆ ಬೇರೆ ಆಯಾಮಗಳು, ಬೇರೆ ಬೇರೆ ಪ್ರಕಲ್ಪಗಳು, ಬೇರೆ ಬೇರೆ ಹಾವಭಾವಗಳು ಹೋಗ್ತಾ ಇದೆ. ಅತಿ ಶಾಂತಿ, ಇಡೀ ದೇಶದಲ್ಲಿ ಸಹಬಾಳ್ವೆ, ಸಾಮರಸ್ಯ, ಸಹ ಪ್ರೀತಿಯಿಂದ ಬದುಕೋದು ಇಸ್ಲಾಂ. ಇದನ್ನು ನಮ್ಮ ಧರ್ಮದ ಗುರು ಹಿರಿಯರು ಇದನ್ನ ಅರ್ಥಕೊಳ್ಬೇಕು. ಆ ರೀತಿ ಅವರು ಹೇಳಿದ್ದು ಅಪ್ರಸ್ತುತ ಅಂತ ನಾನು ಹೇಳ್ಬೋದು.
ಸರ್, ಅಂದ್ರೆ ಇಂತಹ ಹೇಳಿಕೆಗಳಿಂದ ಎಲ್ಲೋ ಒಂದು ಕಡೆ ಈ ಮುಸ್ಲಿಂ ಸಮುದಾಯಕ್ಕೂ ಒಂದಿಷ್ಟು ಚ್ಯುತಿ ತರುವಂತಹ ಅಥವಾ ಧಕ್ಕೆ ತರುವಂತಹ ಕಾರ್ಯ ನಡೀತಿದೆಯಾ? ಖಂಡಿತವಾಗಿ ನೀವು ಹೇಳಿದಂಗೆ ನಮ್ಮ ಪವಿತ್ರ ಮುಸಲ್ಮಾನ್ ಧರ್ಮದ ಎಲ್ಲ ಸಮುದಾಯಕ್ಕೆ ಇದೊಂದು ಕಪ್ಪು ಚುತ್ತೆ ಧಕ್ಕೆ ಆಗುತ್ತೆ. ಆ ರೀತಿ ಎಲ್ಲಿ ಹೇಳ್ತಾರೆ, ಎಲ್ಲರಾದ್ರೂ ಸಾಮೂಹಿಕವಾಗಿ ನಾವು ನಮಾಜ್ ಮಾಡ್ತೀವಿ. ಇಲ್ಲಿ ಯಾರು ಮೇಲೂ ಕೀಳು ಇಲ್ಲ. ನೀವೊಬ್ಬರು ರಾಜ್ಯದ ಮುಖ್ಯಮಂತ್ರಿ ಆದ್ರೆ, ನೀವೊಬ್ಬರು ಸಚಿವರಾದ್ರೆ ಬಂದು ನಾವೇನು ಜಮಾತ್ ನಿಲ್ತೀವಿ, ನಾವೇನು ನಮಾಜ್ ಸಮಯ ಕರೆಕ್ಟ್ 5 ಬರೆ ನಮಾಜ್ ಮಾಡ್ತೀವಿ, ಅಲ್ಲಿ ಸರಳವಾಗಿ ಬಂದು ನಿಲ್ಬೇಕು. ಇಲ್ಲ ನಾನು ಮುಖ್ಯಮಂತ್ರಿ ಅದೀನಿ, ನಾ MLA ಅದೀನಿ, CM ಅಂದ್ರೆ ಇಲ್ಲ. ಎಲ್ಲರೂ ಕೂಡ ಅಲ್ಲಿ ವಜು ಮಾಡ್ಕೊಂಡು ಪಾಕಾನೆ ವಜು ಮಾಡ್ಕೊಂಡ್ ಬಂದು ಸರಳವಾಗಿ ನಿಂತು ನಾವು ನಮಾಜನ್ನು ಮಾಡ್ಬೇಕು. ಇಲ್ಲಿ ಯಾರು ಮೇಲಲ್ಲ ಕೀಳಲ್ಲ. ನಮ್ಮ ಸನ್ನಿಧಾನದಲ್ಲಿ ಅಲ್ಲಾನ ಸನ್ನಿಧಾನ ಏನಿದೆ ಎಲ್ಲರೂ ಕೂಡ ಸಮಾನ ದೃಷ್ಟಿಯಿಂದ ನೋಡುವಂತ ಇಸ್ಲಾಂ ಧರ್ಮ. ಈ ತಮ್ಮ ಪ್ರಚಾರಕ್ಕಾಗಿ ಹುಚ್ಚು ಬರದ ಅವರು ನ್ಯೂಸೆನ್ಸ್ ಪಬ್ಲಿಸಿಟಿಗಾಗಿ ಈ ರೀತಿ ಹೇಳಿಕೆಯನ್ನ ಹೇಳಬಾರ್ದಂದು ನಾನು ಕಠೋರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಖಂಡನೆ ಮಾಡುತ್ತೇನೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಅಲ್ಪಸಂಖ್ಯಾತ ಮೋರ್ಚಾದ ನಬಿ ನದಾಫ್ ಏನಿದ್ದಾರೆ ಅವರ ಒಂದಿಷ್ಟು ವಾದಗಳು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿ ಕಪೋಕಲ್ಪಿತ ಮಾತುಗಳನ್ನ ಮಾತನಾಡಬಾರದು, ಇದರಿಂದ ಎಲ್ಲೋ ಒಂದು ಕಡೆ ಮುಸ್ಲಿಂ ಸಮುದಾಯಕ್ಕೆ ಇದೊಂದು ಕಪ್ಪು ಚುಕ್ಕೆ ಆಗಿ ಪರಿಣಮಿಸುತ್ತೆ. ಹೀಗಾಗಿ ಇದನ್ನ ನಾವು ದೀರ್ಘವಾಗಿ ಅಥವಾ ಇದನ್ನ ಖಂಡಿತವಾಗಿ ನಾವು ಈ ಮಾತನ್ನ ಖಂಡಿಸ್ತೇವೆ ಅನ್ನುವಂಥದ್ದು ನಬಿ ನದಾಫ್ ಅವರ ಮಾತುಗಳಾಗಿತ್ತು. ಮತ್ತೊಂದು ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀವಿ. ಎಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ.